ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಜಾಕೀಯ ಪಕ್ಷ ಓಕೆ ಒಂದು ಕಡೆ ಬಿಟ್ಬಿಡೋಣ. ಓಕೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳನ್ನ ನಾವು MLA MP ಆಗಿ ತಯಾರು ಮಾಡ್ತಿದ್ದೀವಿ? ಇವಾಗ ಯೋಚನೆ ಮಾಡಿ. ಇವಾಗ ಇವನ್ ನಮ್ಮ ಮನೆಯಲ್ಲೇ ನಾನೇ ಇವತ್ತು ನೋಡೋಣ, ಒಂದ್ಸರಿ ಪ್ರಯೋಗ ಮಾಡಿ ನೋಡೋಣ ಅಂತ ರಜೆ ಅಲ್ವಾ, ನಮ್ಮ ಮಕ್ಕಳು ಎಲ್ಲ ಬಂದಿದ್ರು. ಅವರನ್ನೇ ನಾನು ಕೇಳಿ ನೋಡಿದೆ, ನೀನೇನು ಆಗ್ತೀಯಾ ಅಂತ. ಅದನ್ನು ಈಗ ವಿಡಿಯೋ ಹಾಕ್ತೀನಿ ನೋಡಿ, ಅವ್ರು ಏನಾಗ್ತಿದ್ದಾರೆ ಅಂತ. ನೀ ದೊಡ್ಡನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡು? ಪೊಲೀಸ್. ಓಕೆ. ಅರು ನೀ ಏನಾಗ್ಬೇಕು ಅನ್ಕೊಂಡು? ಇಂಜಿನಿಯರ್. ಓಕೆ. ಅರುಣ ನೀ ಏನಾಗ್ಬೇಕು ಅನ್ಕೊಂಡೆ? ಮಿಲ್ಟ್ರಿ. ಓಕೆ, ಗುಡ್. ನೋಡಿ, ಒಬ್ಬರು ಬಾಯಲ್ಲೂ ನಾನು MLA ಆಗ್ತೀನಿ, MP ಆಗ್ತೀನಿ, CM ಆಗ್ತೀನಿ ನೋ ಬಂದೇ ಇಲ್ಲ. ಯಾಕಂದರೆ ಬರೋಕ್ಕೆ ನಾವು ಅದ್ರ ಬಗ್ಗೆ ನಾವು ಅವ್ರಿಗೆ ಒಂದು ಸ್ವಲ್ಪ ಟಚ್ಚೇ ಕೊಟ್ಟಿಲ್ಲ. ಅದಕ್ಕೆ ಬಾ ಅಂದ್ರೆ ಅದು ಹೇಗೆ ಬರುತ್ತೆ? ಓಕೆ, ಅವ್ರಿಗೆ ಹೋಗ್ಲಿ ಬಿಡಿ. ಇವಾಗ ನಾನು ತಿಳಿಸಿ ಹೇಳ್ಬೋದು ಅವ್ರಿಗೆ, MLA ಆದರೆ ಹೀಗೆ, MP ಆದರೆ ಹೀಗಿರುತ್ತೆ, ಇಂಥ ಪಕ್ಷನೂ ಬರುತ್ತೆ, ಹಿಂಗೂ ಆಗ್ಬೋದು ಅಂತ ನಾನು ಹೇಳ್ಬೋದು. ಓಕೆ, ನಮ್ಮ ತಂದೆ ತಾಯಿ ಅವ್ರಿಗೂ ಟಚ್ ಇಲ್ಲಲ್ಲ, ಅವ್ರು ಯಾಕೆ ಹೇಳಲಿಲ್ಲ? ಅದಕ್ಕೂ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನೊಂದು ನೋಡಿ. ಇವರು ಒಬ್ಬರು ಬಾಯಾಗೂ ನಾನು MLA ಹಾಕಿನಿ, MP ಹಾಕಿನಿ ಆ ಥರ ಬರಲೇ ಇಲ್ಲ. ಯಾಕೆ ಇರ್ಬೋದು? ಯಾಕೆ ಅಂದಿಲ್ಲ ಅವರು? ಯಾಕೆ ರೊಕ್ಕ ಬೇಕು? ಯಾಕೆ ರೊಕ್ಕ ಬೇಕು? ಅದಕ್ಕೆ ಇವ್ರಿಗೂ MLA MP ಬಗ್ಗೆ ಏನೋ ಆದರೂ. ಕೊನೆಯದಾಗಿ ಇದು ಬಂದು ನಿಂತಿದ್ದೆ ದುಡ್ಡಿಗೆ. ಇದೇನಂದರೆ ಎಲೆಕ್ಷನ್ನು, MLA MP ಈ ಎಲೆಕ್ಷನ್ ಅಂತ ಅಂದಮೇಲೆ ದುಡ್ಡಿದ್ದವರಿಗೆ ಮಾತ್ರ ಈ ರಾಜಕೀಯ. ಈಗ ನಡೀತಾ ಇರೋದು ಅದೇ ತಾನೇ. ಇದೊಂಥರ ಹೆಂಗಾಗಿದೆ ಅಂದರೆ ಇನ್ವೆಸ್ಟ್ಮೆಂಟು. ದುಡ್ಡಿದ್ದನ್ನು ಬರ್ತಾನೆ, ಅವ್ನು ಇನ್ವೆಸ್ಟ್ ಮಾಡ್ತಾನೆ, ಅವ್ನು ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೋ ಅದರ ಡಬ್ಬಲ್ ಅವ್ನು ತಗೊಳ್ತಾನೆ ಹೋಗ್ತಾನೆ. ಇದು ಬಿಸ್ನೆಸ್ಸು. ಈ ಬಿಸ್ನೆಸ್ ಕಾನ್ಸೆಪ್ಟೇ ಹೋಗಬೇಕು ಅಂತ ಇರೋದು ಈ ಪ್ರಜಾಕೀಯ. ಅದಕ್ಕೆ ಇದು ಫುಲ್ ಡಿಫ್ರೆಂಟ್ ಆಗಿದೆ. ಪೂರ್ತಿ ರಾಜಕೀಯ ಪಕ್ಷಕ್ಕೂ ಇದಕ್ಕೂ ಹೋಲಿಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇದರ ಸಿದ್ಧಾಂತಗಳು, ತತ್ವಗಳು ಫುಲ್ ಒಂಥರ ವಿರುದ್ಧವಾಗಿದ್ದಾವೆ. ಇದು ನಮ್ಮಂಥ ಮಿಡಲ್ ಕ್ಲಾಸ್ನವ್ರಿಗೆ, ಅಂದರೆ ನಮ್ಮಂಥವ್ರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವಾಗ ನಮಗೆ ಆ ಕಾನ್ಸೆಪ್ಟೇ ಇಲ್ಲ, ನಾವು MLA ಆಗಬೇಕು, MP ಆಗಬೇಕು, ಯಾಕಂದರೆ ನಮ್ಮ ಹತ್ರ ದುಡ್ಡಿಲ್ಲ. ಅಲ್ಲ ರೀ, 2 ಲಕ್ಷ ಸಂಬಳಕ್ಕೆ ನಾವು ಕೋಟಿಗಟ್ಟಲೆ ಖರ್ಚು ಮಾಡಬೇಕು ಅಂದರೆ ನಮ್ಮಂಥವ್ರಿಂದ ಅಂತೂ ಸಾಧ್ಯ ಇಲ್ಲ. ಇದನ್ನ ಮಾಡೋರು ಒಂದು ಅವ್ರ MLA MP ಮಗ ಆಗಿರಬೇಕು, ಅಂಥ ಕುಟುಂಬದಿಂದ ಇರಬೇಕು, ಇಲ್ಲ ಅವ್ರ ಅಜ್ಜ ಅಪ್ಪ ಆಸ್ತಿ ಮಾಡಿಟ್ಟಿರಬೇಕು. ಹೌದು ತಾನೇ? ಇಂಥವ್ರಿಂದ ಮಾತ್ರ ಎಲೆಕ್ಷನ್ ಸಾಧ್ಯ. ಬಟ್ ಈ ಕಾನ್ಸೆಪ್ಟ್ ನೋಡಿ, ಈ ಪ್ರಜಾಕೀಯ ಅನ್ನೋದು ₹1 ನಿಮ್ಮಿಂದ ತೊಗೊಳಂಗಿಲ್ಲ ಅಂದಮೇಲೆ ನಾನು ಬಡವ, ನನಗನ್ನತ್ತೆ ನಾನು ಇದ್ಕೋಬೋದಲ್ಲ. ಹೌದು ತಾನೇ? ಯಾಕಂದರೆ ಇಲ್ಲಿ ₹1 ಇಲ್ಲ. 2 ಲಕ್ಷ ಸಂಬಳಕ್ಕೆ ಕೆಲಸ ನಾನು ಮಾಡ್ತೀನಿ. ನಾನು ಮಾಡೋ ಕೆಲಸ, ನಾನು ತೊಗೊಳೋ ಸಂಬಳಕ್ಕೆ ನಾನು ನಿಯತ್ತಾಗಿರ್ತೀನಪ್ಪ. ನಾನು ನಿಯತ್ತು ತಪ್ಪಿದ್ನ ನಾನು ತೆಗಿತೀರ ಅಷ್ಟೇ ತಾನೇ? ಇದೇ ತಾನೇ ನಮಗೆ ಬೇಕಾಗಿರೋದು. ಇವಾಗ ನೋಡಿ, ಇವಾಗಲೂ ನಾವು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇವಾಗಲೂ ಇದೇನೋ ರಾಜಕೀಯ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆಯಲ್ಲ. ನಾವು ಇವಾಗಲೂ ಇದಕ್ಕೆ ಸಪೋರ್ಟ್ ಮಾಡ್ಕೊತಾ ಹೋದ್ವಿ ಅಂತ ಇಟ್ಕೊಳ್ಳಿ. ಇವಾಗ ನಮ್ಮ ತಂದೆ ತಾಯಿ ಮಾಡಿರೋ ತಪ್ಪನ್ನೇ ನಾವು ಮಾಡ್ತಿದ್ದೀವಿ ತಾನೇ? ನಮ್ಗೆ ಅವ್ರಿಗೂ ಏನು ವ್ಯತ್ಯಾಸ? ಓಕೆ, ಅವರು ಓದಿಲ್ಲ, ಅವರು ಅನ್ಎಜುಕೇಟೆಡ್, ಅದ್ರ ಬಗ್ಗೆ ಐಡಿಯಾ ಇಲ್ಲ, ಅವರಿಗೆ ತಿಳ್ಕೊಳೋ ಶಕ್ತಿ ಇಲ್ಲ. ಬಟ್ ನಮಗಿದೆ ಅಲ್ಲ, ಅಟ್ಲೀಸ್ಟ್ ನಾವಾದರೂ ಚೇಂಜ್ ಮಾಡಿದರೆ ಇದು ನಮ್ಮ ಮುಂದಿನ ಪೀಳಿಗೆ ಆದರೂ ಚೆನ್ನಾಗಿರುತ್ತಲ್ಲ. ಇಲ್ಲ ಅವರು ಹಿಂಗೆ ಹೋಗ್ಬೇಕಾ? ದುಡ್ಡಿರೋನು ಆಳ್ತಾ ಹೋಗ್ತಾನೆ, ನಾವು ದುಡ್ಡು ಇಲ್ದಿರೋ ಅಳಿಸ್ಕೊತಾ ಹೋಗ್ಬೇಕಾ? ಯೋಚನೆ ಮಾಡಿ. ಸರಿ ಅನಿಸಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.